ನಟ ಗಿರಿ ದಿನೇಶ್ ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನವಗ್ರಹ ಸಿನಿಮಾದಲ್ಲಿ ಶೆಟ್ಟಿ ಅನ್ನುವಂತಹ ಪಾತ್ರವನ್ನ ಗಿರಿ ದಿನೇಶ್ ನಿರ್ವಹಿಸಿದ್ರು. ಅವರು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ರು, ಆದರೆ ಸಾಕಷ್ಟು ಅವಕಾಶಗಳು ಅವರಿಗೆ ಬರಲೇ ಇಲ್ಲ. ಅವರಿಗೆ ಇನ್ನೂ ಕೂಡ ಮದುವೆನೇ ಆಗಿರಲಿಲ್ಲ. ಜೊತೆಗೆ ಅವರು ತಮ್ಮ ಅಣ್ಣನ ಮನೆಯಲ್ಲಿ ವಾಸವಿದ್ರು ಅನ್ನುವಂತಹ ವಿಷಯ ಕೂಡ ಬೆಳಕಿಗೆ ಬಂದಿದೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2008ರಲ್ಲಿ ಬಿಡುಗಡೆ ಆಗಿದ್ದಂತಹ ಸೂಪರ್ ಹಿಟ್ ನವಗ್ರಹ ಸಿನಿಮಾದ ನಟ ಗಿರಿ ದಿನೇಶ್ ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ನವಗ್ರಹ ಸಿನಿಮಾದಲ್ಲಿ ಶೆಟ್ಟಿ ಅನ್ನುವಂತಹ ಪಾತ್ರವನ್ನ ಗಿರಿ ದಿನೇಶ್ ನಿರ್ವಹಿಸಿದ್ರು. ಆ ಒಂದು ಪಾತ್ರ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಇನ್ಫ್ಯಾಕ್ಟ್ ಇಡೀ ಸಿನಿಮಾದ ಎಲ್ಲ ಪಾತ್ರಗಳು ಕೂಡ ಪಾಪ್ಯುಲರ್ ಆಗಿತ್ತು ಅಂತಲೇ ಹೇಳ್ಬೋದು. ನಿನ್ನೆ ಹೃದಯಾಘಾತದಿಂದ, ಅಂದರೆ ಮನೆಯಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಸಂಜೆ ವೇಳೆ, ಆ ಟೈಮ್ನಲ್ಲಿ ಕುಸಿದು ಬಿದ್ದು ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಷಯ ಹೊರಗೆ ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ, ಗಿರಿ ದಿನೇಶ್ ಅವರ ತಂದೆ ದಿನೇಶ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಲೆಜೆಂಡ್ರಿ ಕಮಿಡಿಯನ್, ಲೆಜೆಂಡ್ರಿ ನಟ ಅವರು. ಸೊ ದಿನೇಶ್ ಅವರ 5 ಮಕ್ಕಳಲ್ಲಿ ಇವರು ಕೂಡ ಒಬ್ಬ ಮಗನಾಗಿದ್ದರು. ಇವರಿಗೆ ಕೇವಲ 45 ವರ್ಷ ವಯಸ್ಸಾಗಿತ್ತು. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಟ ದಿನೇಶ್ ಕೂಡ 1990ರಲ್ಲಿ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ರು. ಹಾಗೆಯೇ ಸ್ನೇಹಿತರೆ, ನಟ ಗಿರಿ ದಿನೇಶ್ ಅವರು ಬಾರೆ ನನ್ನ ಮುದ್ದಿನ ರಾಣಿ ಅನ್ನುವಂತಹ ಒಂದು ಸಿನಿಮಾದ ಮೂಲಕ ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಅದನ್ನು ಹೊರತುಪಡಿಸಿದ್ರೆ ಅವರಿಗೆ ನವಗ್ರಹ ಸಿನಿಮಾದ ಮೂಲಕವೇ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಸಿಕ್ತು ಅಂತಲೇ ಹೇಳ್ಬೋದು. ಅದನ್ನು ಹೊರತುಪಡಿಸಿ ವಜ್ರ ಮತ್ತು ಚಮಕಾಯಿಸಿ ಚಿಂದಿ ಉಡಾಯಿಸಿ ಅನ್ನುವಂತಹ ಸಿನಿಮಾಗಳಲ್ಲಿ ಅವರು ನಟಿಸಿದರು. ಇನ್ಫ್ಯಾಕ್ಟ್ ಕಳೆದ ವರ್ಷ ನವಗ್ರಹ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರು, ನಾನು ಮಾಧ್ಯಮದಿಂದ ದೂರ ಇರಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಅವರು ಅವಕಾಶಗಳಿಗೋಸ್ಕರ ಕಾಯ್ತಾ ಇದ್ರು, ಆದರೆ ಸಾಕಷ್ಟು ಅವಕಾಶಗಳು ಅವರಿಗೆ ಬರಲೇ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿವೆ. ಹಾಗೆಯೇ ಅವರಿಗೆ ಇನ್ನೂ ಕೂಡ ಮದುವೆನೇ ಆಗಿರಲಿಲ್ಲ. ಜೊತೆಗೆ ಅವರು ತಮ್ಮ ಅಣ್ಣನ ಮನೆಯಲ್ಲಿ ವಾಸವಿದ್ರು ಅನ್ನುವಂತಹ ವಿಷಯ ಕೂಡ ಬೆಳಕಿಗೆ ಬಂದಿದೆ ಸ್ನೇಹಿತರೆ, ನವಗ್ರಹ ಸಿನಿಮಾನ ನೀವೆಲ್ಲರೂ ಕೂಡ ನೋಡಿರ್ತೀರ. ಡೆಫಿನೆಟ್ಲಿ ಆ ಒಂದು ಶೆಟ್ಟಿ, ನಾಗಿ, ಕುಂಬಿ ಆ ಕಾಂಬಿನೇಷನ್ ನಿಮಗೂ ಕೂಡ ತುಂಬ ಜ್ಞಾಪಕದಲ್ಲಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಟ ದಿನೇಶ್ ಅವರ ಮಗ ಗಿರಿ ದಿನೇಶ್ ಕೇವಲ 45 ವರ್ಷಕ್ಕೇನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ನ್ಯಾಷನಲ್ ಟಿವಿ ವತಿಯಿಂದ ನಾವು ಆಶಿಸ್ತೇವೆ. ಧನ್ಯವಾದ. ನಿಮಗೆ ಆ ಒಂದು ನವಗ್ರಹ ಸಿನಿಮಾದ ನೆನಪುಗಳ ಬಗ್ಗೆ, ಹಾಗೆಯೇ ಗಿರಿ ದಿನೇಶ್ ಅವರ ನಟನೆ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.